ಅಥವಾ ನಮ್ಮ ಮಮತಾ ಬ್ಯಾನರ್ಜಿಯವರ ಸ್ಥಿತಿ. ಅವರು ತಾವಿದ್ದಾಗ ತಮ್ಮ ನಂತರದಲ್ಲಿ ಒಳ್ಳೆಯ ನಾಯಕರನ್ನು ತಯಾರು ಮಾಡಿಕೊಂಡು ಅವ್ರ ಮೂಲಕ ಕೆಲಸ ಮಾಡಿ ಜನಕ್ಕೆ ಮುಟ್ಟುವಂಥ ಕೆಲಸ ಮಾಡಿ, ಮುಖ್ಯವಾಗಿ ಕೃಷಿಕಗೆ ಈ ಬಹಳ ಮಹತ್ವದ ಎಂದು ಹೇಳ್ತಾ ಇದ್ದೀನಿ ಮಾತನ್ನು. ಈ ದೇಶಕ್ಕೆ ನಾವು ಟೆಕ್ನಿಕಲಿ ಮುಂದುವರೆದಿಲ್ಲ, ಯಾಕೆ ನಾವೆಲ್ಲ ರಿಸರ್ವೇಷನ್ ಕೊಟ್ಟಿಲ್ಲ ರೀ. ದೊಡ್ಡ ದೋಷ ನಮ್ಮಲ್ಲಿ ಐತಿ. ನಾವು ಬರೀ ಯಾರು ಪೈಸಾ ಖರ್ಚು ಮಾಡ್ತೀವಿ ₹1 ಶಿಕ್ಷಣಕ್ಕೆ. ಇವತ್ತು ನಾವು ಶಿಕ್ಷಣಕ್ಕೆ ಇವತ್ತು ನಾವು 75-80 ವರ್ಷ ಆಗ್ಲಿಕ್ಕೆ ಬಂತು, ಇನ್ನೂ ನಮಗೆ ಹೈಯರ್ ಎಜುಕೇಷನ್ನ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಎಲ್ಲ ಮಕ್ಕಳಿಗೆ. ಚೈನಾದಲ್ಲಿ ಅದನ್ನು ಮಾಡಿದ್ರು, ಅವರು ಕಮ್ಯುನಿಸ್ಟ್ ಇರ್ಬೋದು, ಅಲ್ಲಿ ಮಾಡಿದ್ರು, ಎಲ್ಲರೂ ಶಿಕ್ಷಣ ಕೊಡಿಸಿದ್ರು, ಎಲ್ಲರೂ ಆರೋಗ್ಯ ಕೊಡ್ತಾ ಇದ್ದಾರೆ. ಹೌದು, ದುಷ್ಟ ಸರ್ಕಾರ ಒಬ್ಬ ಆಳ್ತಾನ, ಅದು ಮಾತು ಬೇರೆ. ಇದು ಇಲ್ಲೂ ನಮ್ಮಲ್ಲಿ ಆಗ್ತಾ ಇದ್ದಾರೆ. ಇವತ್ತು ಇಲ್ಲಿ ಒನ್ ಪಾರ್ಟಿ ಸಿಸ್ಟಮ್ ಆಗುವಂಥದ್ದು, ವಿರೋಧಿಗಳು ಇಲ್ಲಿಲ್ಲ. ಈಗ ಈ ಋತಪ್ರತ ಬ್ಯಾನರ್ಜಿನ ಹೊರಗಿಟ್ಕೊಳ್ಳೋರು, ವಿರೋಧ ಪಕ್ಷ ಗಿರ್ಪಾಣಿ ಅಂತೇಳಿ ಬೇಕಾದ್ರೆ ಅವ್ರು ತಮ್ಮ ಜೊತೆ ತೆಗೆದುಕೊಳ್ಳೋರು. ಈಗ ಸಾಕಷ್ಟು ಮೆಜಾರಿಟಿ ಅದ, ಅಂದರೆ ವಿರೋಧ ಪಕ್ಷ ಅವ್ರದ್ದು, ಆಡಳಿತ ಪಕ್ಷದ್ದು ಅವ್ರದ್ದು. ಇಲ್ಲಿ ಮಮತಾ ಏನೋ ಒಂದು ಮಾಡಿದ ತಪ್ಪಿಗಾಗಿ ಇಂಥ ದೊಡ್ಡ ಇಡೀ ಪಾರ್ಟಿಯನ್ನು ನಿರ್ಣಯ ಮಾಡುವಂಥದ್ದು ಇದು ರಾಜ್ಯ ಮಟ್ಟದಲ್ಲಿ ನೋಡೋದು. 58 ಅಥವಾ 60 ಶಾಸಕರು ಇವತ್ತು ಪಾರ್ಟಿ ನೋಡಿಟ್ಟು ತಯಾರಾಗಿದ್ದಾರೆ. ಮಮತಾ ಅವ್ರಿಗೆ ಇವತ್ತು ಅನ್ನಿಸ್ತಿರ್ಬೋದು ತಾ ಮಾಡಿ ತಪ್ಪು ಎಂಥ ಒಂದು ಹೊಡೆದು ಬೀಳ್ತಾ ಇದೆ ಅನ್ನುವಂಥ ಮಾತನ್ನು. ಎಂಥದ್ದಿತ್ತು ಮೊನ್ನೆ ಎಲೆಕ್ಷನ್ದಲ್ಲೇ ಕಾಂಗ್ರೆಸ್ ಒಂದಿಷ್ಟು ಸೀಟ್ ಕೊಟ್ಟು, ಕನಿಷ್ಠ ಒಂದಿಷ್ಟು ಸೀಟ್ ಕೊಟ್ಟು ಅವರು ವಿಶ್ವಾಸ ತೆಗೆದುಕೊಂಡು ಹೋರಾಟ ಮಾಡಿದರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಮಮತಾ ಬ್ಯಾನರ್ಜಿಯವರು ತಾವಾಗಿ ಎಳೆದುಕೊಂಡಂಥದ್ದು. ಎಂಥ ಇಂಡಿಯಾ ಸಂಘಟನೆ ಆಗಿತ್ತು ರಾಷ್ಟ್ರ ಮಟ್ಟದಲ್ಲಿ, ಎಲ್ಲರೂ ಕೂಡಿದರು. ಅದ್ರಾಗ